ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಯಾಲರಿ ಸಿ ಅನ್ನೋ ಒಂದು ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ಇಲ್ಲಿ ಲೋನ್ ಕೊಡ್ತಾ ಇದ್ದಾರೆ, ಏನೆಲ್ಲ ಇಲ್ಲಿ ಡೀಟೇಲ್ಸ್ ಇರುತ್ತೆ, ಹಾಗೆ ಏನೆಲ್ಲ ನಮಗೆ ಡಾಕ್ಯುಮೆಂಟ್ಸ್ ಬೇಕು ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ಈ ಒಂದು ಅಪ್ಲಿಕೇಶನ್ಗೆ 4.1 ರಿವ್ಯೂಸ್ ಇದೆ, ಹಾಗೆ ಇಲ್ಲಿ 3+ ರೇಟೆಡ್ ಇದೆ, 100K+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ನಮಗೆ ಹಲವಾರು ಪರ್ಪಸ್ಗೆ ಯೂಸ್ ಆಗ್ತಾ ಇದೆ. ಹಾಗೆ ಇದು ಒಂದು ನಾವು UPI ಕೂಡ ನಾವು ಇಲ್ಲಿ ಯೂಸ್ ಮಾಡಿಕೊಂಡು ಪೇ ಕೂಡ ಮಾಡ್ಕೋಬಹುದು. ರಿವಾರ್ಡ್ಸ್ ಅನ್ನೋದು ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಮಗೆ ಕ್ರೆಡಿಟ್ ಕಾರ್ಡ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಬೆನಿಫಿಟ್ ಸಿಗ್ತಾ ಇದೆ. ಇದ್ರ ಜೊತೆಗೆ ನಾವು FD ಕೂಡ ಮಾಡ್ಕೋಬಹುದು, ಇನ್ಸ್ಟೆಂಟ್ ಆಗಿ ಲೋನ್ ಕೂಡ ತಗೋಬಹುದಾಗಿದೆ. ಇದು ಒಂದು ಕ್ರಿಟಿಕಲ್ ಪಾತ್ ಟೆಕ್ನಾಲಜೀಸ್ ಕಡೆಯವ್ರದ್ದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ನ ನೋಡೋದಾದ್ರೆ, ಇದು ಒಂದು ಸ್ಯಾಲರಿ ಸಿ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಇಲ್ಲಿ UPI, ರೂಪಿ ಕ್ರೆಡಿಟ್ ಕಾರ್ಡ್, ಹಾಗೆ ರಿವಾರ್ಡ್ಸ್, ಇನ್ಸ್ಟೆಂಟ್ ಲೋನ್ಸ್, ಹಾಗೆ FD ಇಷ್ಟೊಂದು ಆಪ್ಷನ್ಸ್ ನಮಗೆ ಬೆನಿಫಿಟ್ಸ್ ಅನ್ನೋದು ಇವರು ಕೊಡ್ತಾ ಇದ್ದಾರೆ. ನಾವೇನಾದರೂ ಸ್ಯಾಲರಿ ಇಂಡಿವಿಜುವಲ್ಸ್ ಇದ್ವಿ ಅಂದರೆ ಕೂಡ ನಮಗೆ ಇವರು ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮಗೆ ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಆಕ್ಸೆಸ್ ಮಾಡ್ತಾ ಇದ್ದಾರೆ. UPI ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು, ಇನ್ವೆಸ್ಟ್ ಮಾಡ್ಕೋಬಹುದಾಗಿದೆ ಇಂಟ್ರೆಸ್ಟ್ ಅಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ನ. ಹಾಗೆ ಇಲ್ಲಿ ನಮ್ಮ ಒಂದು ಗಿಫ್ಟ್ ಕಾರ್ಡ್ಸ್ ಡೀಲ್ಸ್ ಇರುತ್ತಲ್ಲ, ಅದು ಕೂಡ ನಾವು ಗ್ರ್ಯಾಬ್ ಮಾಡ್ಕೋಬಹುದು. ಇದು ಒಂದು ಒನ್ ಸ್ಟಾಪ್ ಫೈನಾನ್ಷಿಯಲ್ ಸೊಲ್ಯೂಷನ್ ಅಂತಾನೆ ನಾವು ಹೇಳಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ ಫೀಚರ್ಸ್ ನ ನೋಡೋದಾದ್ರೆ, ಇಲ್ಲಿ ನಾವು UPI ನ ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಮಗೆ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ನ ನಾವು ಲಿಂಕ್ ಮಾಡ್ಕೊಂಡು ಎಂಜಾಯ್ ಕೂಡ ಮಾಡ್ಕೋಬಹುದಾಗಿದೆ, ಸೀಮ್ಲೆಸ್ ಟ್ರಾನ್ಸಾಕ್ಷನ್ಸ್ ನ. ಹಾಗೆ ನಾವು ರಿವಾರ್ಡ್ಸ್ ನ ಅರ್ನ್ ಕೂಡ ಮಾಡ್ಕೋಬಹುದು ಟ್ರಾನ್ಸಾಕ್ಷನ್ ಮಾಡ್ಕೊಂತಾನೆ. ಹಾಗೆ ಇಲ್ಲಿ ನಾವು ಸ್ಕ್ಯಾನ್ ಮಾಡ್ಕೊಂಡು ಪೇ ಕೂಡ ಮಾಡ್ಕೋಬಹುದು ಎನಿವೇರ್ ಆನ್ಲೈನ್ ಸ್ಟೋರ್ಸ್ ಅಥವಾ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ. ಈ ರೀತಿಯಾಗಿ ನಮಗೆ ಇವರು ಫೀಚರ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕ್ವಿಕ್ ಆಗಿ ಲೋನ್ಸ್ ಪ್ರೊವೈಡ್ ಮಾಡ್ತಾ ಇದಾರಲ್ವಾ, ನಮಗೆ ಇನ್ಸ್ಟೆಂಟ್ ಆಗಿ ಲೋನ್ಸ್ ಅಪ್ ಟು 5 lakhs ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಶನ್ ಇರೋದಿಲ್ಲ, ನೋ ಪೇಪರ್ ವರ್ಕ್, ನಮಗೆ 0 ಪೇಪರ್ ವರ್ಕ್ ಇರುತ್ತೆ. ಫಸ್ಟ್ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಹಾಗೆ ಕಾಂಪಿಟೇಟಿವ್ ಪರ್ಸನಲ್ ಲೋನ್ ಇಂಟ್ರೆಸ್ಟ್ ರೇಟ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಪ್ಲಾನ್ಡ್ ಎಕ್ಸ್ಪೆನ್ಸಸ್ ಅಥವಾ ಎಮರ್ಜೆನ್ಸಿ ಇತ್ತು ಅಂದ್ರೂ ಕೂಡ ಇದು ಒಂದು ಪರ್ಫೆಕ್ಟ್ ಆಗಿರುವಂತ ಒಂದು ಲೋನ್ ಅಂತ ಹೇಳಬಹುದು. ಇಷ್ಟೊಂದು ನಮಗೆ ಈ ತರ ನಮಗೆ ಇಲ್ಲಿ ಬೆನಿಫಿಟ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮಗೆ ಕ್ರೆಡಿಟ್ ಕಾರ್ಡ್, ರಿವಾರ್ಡ್ಸ್ ಈ ರೀತಿಯಾಗಿ ಕೂಡ ನಾವು ಯೂಸ್ ನ ತಗೋಬಹುದು. ಇಲ್ಲಿ ಈಸಿಯಾಗಿ ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ಇರುತ್ತೆ. ನಮಗೆ ಆಧಾರ್ ಕಾರ್ಡ್ ಹಾಗೆ ನಮ್ಮ ಹತ್ರ ಪ್ಯಾನ್ ಕಾರ್ಡ್ ಇತ್ತು ಅಂದ್ರೆ ಈ 2 ಡಾಕ್ಯುಮೆಂಟ್ಸ್ ತುಂಬಾನೇ ಅವಶ್ಯಕತೆ ಆಗುತ್ತೆ. ಈ 2 ಡಾಕ್ಯುಮೆಂಟ್ಸ್ ನಮಗೆ ಇತ್ತು. ಹಾಗೆ ನೀವೇನಾದ್ರೂ ಸ್ಯಾಲರಿಡ್ ಇಂಡಿವಿಜುವಲ್ಸ್ ಆಗಿದ್ರು ಕೂಡ ನಿಮ್ಗೆ ಇವರು ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಮಿನಿಮಮ್ ಮ್ಯಾಕ್ಸಿಮಮ್ ಪೀರಿಯಡ್ ರೀಪೇಮೆಂಟ್ ಬಂದ್ಬಿಟ್ಟು 3 to 60 months ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ APR ಬಂದ್ಬಿಟ್ಟು 36% ಇರುತ್ತೆ. ಹಾಗೆ PF ಅನ್ನೋದು 1% ಇಂದ 3% GST ಕೂಡ ಅಪ್ಲಿಕೇಬಲ್ ಆಗಿರುತ್ತೆ. ನಾವೇನಾದ್ರೂ ರೀಪೇಮೆಂಟ್ ನ ಟೈಮ್ ಟು ಟೈಮ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಲೇಟ್ ಪೇಮೆಂಟ್ ಅಥವಾ ಪೆನಲ್ ಚಾರ್ಜಸ್ ಅನ್ನೋದು ಏನಿರುತ್ತೆ 500 ಇಂದ 1000 rupees ವರೆಗೂ ನಮಗೆ ಹಾಕ್ತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ನಮಗೆ ತೋರಿಸಿದ್ದಾರೆ. ಎಕ್ಸಾಂಪಲ್ ಮೂಲಕ ನಾವು ಕ್ಲಾರಿಟಿನ ತಗೋಬಹುದು. ಲೋನ್ ಅಮೌಂಟ್, ನಮ್ಮ ಒಂದು ಲೋನ್ ಅಮೌಂಟ್ ಏನಾದ್ರು 50,000 rupees ಇತ್ತು ಅಂದ್ರೆ ಈ ಒಂದು 50,000 ಲೋನ್ ಅಮೌಂಟ್ಗೆ ಟೆನ್ಯೂರ್ ಬಂದ್ಬಿಟ್ಟು 12 months ನ ಪ್ರೊವೈಡ್ ಮಾಡಿರ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು 15% per annum ಗೆ ಕೊಡ್ತಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 1000 rupees ಇರುತ್ತೆ. 2% ಇನ್ಕ್ಲೂಡ್ ಕೂಡ ಆಗಿರುತ್ತೆ GST ಅನ್ನೋದು. ಟೋಟಲ್ ಇಂಟ್ರೆಸ್ಟ್ ನಮ್ದು 4156 rupees ಆಗುತ್ತೆ. EMI ಬಂದ್ಬಿಟ್ಟು ಮಂತ್ಲಿ EMI ನಮ್ದು 4513 rupees ಪೇ ಮಾಡ್ಕೋಬೇಕು. APR ಅನ್ನೋದು 18.89% ಇರುತ್ತೆ. ಅಮೌಂಟ್ ಡಿಸ್ಬರ್ಸ್ಮೆಂಟ್ ಬಂದ್ಬಿಟ್ಟು 49,000 ನ ಮಾಡಿರ್ತಾರೆ. 50,000 ಗೆ 49,000 ಮಾಡಿರ್ತಾರೆ. ನಮ್ಮ ಒಂದು 50,000 ಗೆ ಟೋಟಲ್ ರಿಪೇಮೆಂಟ್ ಅಮೌಂಟ್ ಬಂದ್ಬಿಟ್ಟು 54,156 rupees ಆಗುತ್ತೆ. ಈ ರೀತಿಯಾಗಿ ನಮಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಮೂಲಕ. ನೀವು ಕೂಡ ಈ ಒಂದು ಕ್ಲಾರಿಟಿನ ತಿಳ್ಕೊಂಡು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪರ್ಮಿಷನ್ಸ್ ನ ಕೇಳುತ್ತೆ. SMS ಗೆ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಗೆ ಆಗಿರ್ಬೋದು, ಕ್ಯಾಮೆರಾ, ಸ್ಟೋರೇಜ್ ಇಷ್ಟಕ್ಕೆಲ್ಲ ಇವರು ಪರ್ಮಿಷನ್ಸ್ ನ ಕೇಳುತ್ತೆ. ಸೊ ಪರ್ಮಿಷನ್ಸ್ ನ ನೀವು ಅಲೋ ಮಾಡ್ಕೋಬೇಕು. ಈ ರೀತಿಯಾಗಿ ನಿಮಗೆ ಇವರು ಡೀಟೇಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಎಲ್ಲ ಡೀಟೇಲ್ಸ್ ನ ನೀವು ತಿಳ್ಕೊಂಡು ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಾಗಿದೆ ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.